ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಇವತ್ತಿನ ರೆಸಿಪಿ 3.5 kg ಮಟನ್ ಬಿರಿಯಾನಿ ಮಾಡ್ತಾಯಿದ್ವಿ. ಇದಕ್ಕೆ ಏನೇನು ಪದಾರ್ಥ ಕೊಡಬೇಕು ಅಂತ ನೋಟ್ ಮಾಡ್ಕೊಳ್ಳಿ. 3.5 kg ಮಟನ್ ಬೇಕಾಗುತ್ತೆ, 900 ಗ್ರಾಮ್ ಟೊಮೊಟೊ ಬೇಕಾಗುತ್ತೆ, 750 ಗ್ರಾಮ್ ಈರುಳ್ಳಿ ಬೇಕಾಗುತ್ತೆ. ಇದಕ್ಕೆ ಸ್ಪೈಸಸ್ ಏನೇನು ಬೇಕು ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಜಾಕಾಯಿ, ಜಾಪತ್ರೆ, ಅನಾನಸು, ಮರಾಠಿ ಮೊಗ್ಗು, ಸೋಂಪು, ಪಲಾವ್ ಎಲೆ, ಕಸೂರಿ ಮೇಥಿ, ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಒಂದು ದೊಡ್ಡ ಪಾತ್ರೆಗೆ 1 kgಗೆ 150 ml ಆಯಿಲ್ ಹಾಕ್ಕೊಂಡು ಅದಕ್ಕೆ 1 kgಗೆ 150 ml ಆಯಿಲ್ ಬೇಕಾಗುತ್ತೆ. ಸೊ 450 ml ಆಯಿಲ್ ಬೇಕಾಗುತ್ತೆ. ಎಣ್ಣೆ ಕಾದ್ಮೇಲೆ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿರೋಂಥ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಮಾಡ್ತಾರೋಂಥದ್ದು 3.5 kg ಮಟನ್ ಬಿರಿಯಾನಿ. ಇದು ನಾಟಿ ಸ್ಟೈಲೇ. ಒಂದು 10 ಹಸಿಮೆಣ್ಸಿನ್ಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಈ ರೆಸಿಪಿ ಮಾಡ್ತಾ ಇರೋದು ನಾವು 2ನೇ ತಾರೀಕು ಜೂನ್ ಭಾನುವಾರ. 5ರಿಂದ 6 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. 2 ಜೂನ್ ಭಾನುವಾರ ಬಂದುಬಿಟ್ಟು ನನ್ನ ವೈಫ್ ಸಿಸ್ಟರ್ನ ಆ್ಯನಿವರ್ಸರಿ ಇತ್ತು. ಸೊ ನಾವು ನಮ್ಮ ಮನೆಗೆ ಇನ್ವೈಟ್ ಮಾಡಿದರು. ಸೊ ನಾವು ಹೋಗಿದ್ರಿ. ಅವತ್ತು ಮಟನ್ ಬಿರಿಯಾನಿ, ಚಿಕನ್ ಕಬಾಬು, ಚಿಲ್ಲಿ ಚಿಕನ್ ಇಷ್ಟು ಐಟಮ್ಸ್ ಮಾಡಿದ್ವಿ. ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪ್ರತಿ ವರ್ಷ ಆ್ಯನಿವರ್ಸರಿಗೆ ಅವ್ರು ಇನ್ವೈಟ್ ಮಾಡ್ತಾ ಇರ್ತಾರೆ, ನಾವು ಪ್ರತಿ ವರ್ಷ ಹೋಗ್ತಾ ಇರ್ತೀವಿ. ಕಟ್ ಮಾಡಿರೋಂಥ ಟೊಮೆಟೊನ ಆ್ಯಡ್ ಮಾಡಿ. ಪ್ರತಿ ಆ್ಯನಿವರ್ಸರಿಗೂ ಅವರು ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ತಾರೆ. ಸೊ ಅಲ್ಲಿ ಪೂಜೆ ಮಾಡ್ಕೊಂಬರ್ತಾರೆ. ಸೊ ನಮ್ಮನ್ನು ಇನ್ವೈಟ್ ಮಾಡಿದರು. ನಾವು ಕೂಡ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗಿದ್ವಿ. ಅರ್ಧತ್ತು ಒಂದು ವ್ಲಾಗ್ ವಿಡಿಯೋ ಮಾಡಿದ್ದೀವಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ. ಒಂದು ಅರ್ಧ ಕಟ್ಟಿನಷ್ಟು ಪುದೀನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಚೆನ್ನಾಗಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ನೋಡಿ. ಪ್ಯೂರಿ, ಟೊಮೊಟೊ ಪ್ಯೂರಿ 1 kgಗೆ 300 ಗ್ರಾಮ್ ಪ್ರಕಾರ 900 ಗ್ರಾಮ್ ಟೊಮೊಟೊ ಬೇಕಾಗುತ್ತೆ. ಅದರಲ್ಲೊಂದು ಅರ್ಧ ಸ್ಲೈಸ್ ಮಾಡಿದ್ದೀವಿ, ಇನ್ನು ಅರ್ಧದಷ್ಟು ಪ್ಯೂರಿ ಮಾಡಿದ್ದೀವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಖಾರದ ಪುಡಿ ಹಾಕ್ಕೊಳ್ಳಿ. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವು 1 kgಗೆ 1ರಿಂದ 2 ಸ್ಪೂನಷ್ಟು ಖಾರ ಹಾಕ್ತಾಯಿದ್ವಿ. ನಾವು ಒಂದು 6 ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀವಿ. ಖಾರ ಜಾಸ್ತಿನವ್ರು ಹಾಕ್ಕೊಬೋದು. ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಇದು ಒಂದು 6 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಈ ಬಿರಿಯಾನಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದು 300 ml ಅಷ್ಟು ಇದಕ್ಕೆ ಮೊಸರು ಹಾಕ್ಕೊಬೇಕಾಗತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಬಿರಿಯಾನಿ ಮಾಡಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ವಾಶ್ ಮಾಡಿರೋಂಥ ಮಟನ್ 3.5 kg ಮಟನ್ ಆ್ಯಡ್ ಮಾಡ್ತಾಯಿದ್ದೀವಿ. ಇದನ್ನು ಎಲ್ಲ ಇದಕ್ಕೆ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ದೊನ್ನೆ ಬಿರಿಯಾನಿ ರೆಸಿಪಿ ಕೂಡ ತೋರಿಸಿದ್ದೆ, ಅದೇ ಥರ ಇದೂ ನಾಟಿ ಸ್ಟೈಲೇ. ಇದು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ವೈಫ್ ಫ್ಯಾಮಿಲಿ ಕಡೆಯವರು ತುಂಬ ನಮಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಪ್ರತಿ ಒಂದು ಒಕೇಶನ್ಗೂ ನಮ್ಮನ್ನ ಕರೀತಾ ಇರ್ತಾರೆ, ಇನ್ವೈಟ್ ಮಾಡ್ತಾ ಇರ್ತಾರೆ. ಬರ್ಡೇ ಆಗ್ಬೋದು, ಮತ್ತು ಏನೇ ಥರ ಆ್ಯನಿವರ್ಸರಿ, ಸಣ್ಣ ಪುಟ್ಟ ಏನಾದರೂ ಇದ್ದರೆ ಅವರು ನಮ್ಮನ್ನ ಇನ್ವೈಟ್ ಮಾಡ್ತಾನೆ ಇರ್ತಾರೆ. ನಾವು ಹೋಗ್ತಾನೆ ಇರ್ತೀವಿ. ಹೋದಾಗೆಲ್ಲ ಏನಾದರೂ ಒಂದು ನಾನ್ ವೆಜ್ ರೆಸಿಪಿ ಮಾಡ್ತಾನೆ ಇರ್ತೀವಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗಿನ ಕಾಲದಲ್ಲಿ ಮನುಷ್ಯರಿಗೆ ತುಂಬ ಅಷ್ಟೊಂದು ಆದ್ಯತೆ ಕೊಡಲ್ಲ. ಎಲ್ಲ ಯಾರಿದ್ರು ದುಡ್ಡಿಗೆ ಮಾತ್ರ ಬೆಲೆ ಕೊಡ್ತಾರೆ. ದುಡ್ಡಿದ್ರೆ ದುನಿಯಾ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ ಈಗಿನ ಜನ್ರೇಷನ್ನು ನೋಡಿ. ತಳ ಹಿಡಿತಾ ಇರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಈ ಥರ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ. ಹೇಗಿದೆ ಜ್ಯೂಸಿಯಾಗಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನನ್ನೊಂದು ಕಿವಿ ಮಾತು ಏನಂದರೆ, ನಿಮ್ಮ ಫ್ಯಾಮಿಲಿಗೂ ಟೈಮ್ ಕೊಡಿ. ಯಾಕಂದರೆ ಯಾವತ್ತು ಏನಾಗುತ್ತೆ ಅಂತ ಏನು ಹೇಳೋಕ್ಕಾಗೋದಿಲ್ಲ. ಇರೋಷ್ಟು ದಿವಸ ಖುಷಿಯಾಗಿರಬೇಕು. ಮನಸ್ಸು ಹೊಡೆದೋದ್ರೆ ಒಂದು ಸಲ ಮತ್ತೆ ಜೋಡಿಸೋದು ತುಂಬ ಕಷ್ಟ ಇರುತ್ತೆ. ನಾನು ಹೇಳೋದು, ಏನೇ ಒಂದು ಮನಸ್ತಾಪ, ಸಣ್ಣ ಪುಟ್ಟ ಗಲಾಟೆ ಏನೇ ಇರ್ಬೋದು, ಫ್ಯಾಮಿಲಿಗಳಲ್ಲಿ ಎಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಎಲ್ಲ ಕುಟುಂಬದ ಜೊತೆ ಚೆನ್ನಾಗಿರಬೇಕು.
ನೋಡಿ ಇದಕ್ಕೆ ಬಿಸಿನೀರು ಆ್ಯಡ್ ಮಾಡ್ತೀವಿ. ಹೇಗೆ ನೀರು ಅಂದರೆ ಇದಕ್ಕೆ 1:2 ರೇಷ್ಯೋ. 1 ಗ್ಲಾಸ್ ಅಕ್ಕಿ ಹಾಕಿದ್ರೆ 2 ಗ್ಲಾಸ್ ನೀರು, ಆ ಥರ ರೇಷ್ಯೋದಲ್ಲಿ ನೀವು ನೀರನ್ನ ಕಾಯಿಸಿ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಮನುಷ್ಯರನ್ನ ಯೂಸ್ ಮಾಡ್ಕೊತಾ ಇದ್ದಾರೆ, ವಸ್ತುಗಳನ್ನ ಪ್ರೀತಿಸ್ತಾ ಇದ್ದಾರೆ, ಆ ಥರ ಆಗಿದೆ. ಮಕ್ಕಳುಗಳು ಅಷ್ಟೇ ಎಲ್ಲ ಮೊಬೈಲಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಎಲ್ಲ ಒಟ್ಟಿಗೆ ಕೂತು ಊಟ ಮಾಡಲ್ಲ, ಒಟ್ಟಿಗೆ ಕೂತು ಮಾತಾಡಲ್ಲ, ಎಲ್ಲನೂ ಮೊಬೈಲ್ ಇಟ್ಕೊಂಡು ರೂಮಲ್ಲೇ ಇದ್ಬಿಡ್ತಾರೆ, ರೂಮಲ್ಲೇ ಊಟ ಮಾಡ್ತಾರೆ, ರೂಮಲ್ಲೇ ಎಲ್ಲನೂ. ಫ್ಯಾಮಿಲಿಗೆ ದೊಡ್ಡವ್ರಿಗೆ ಟೈಮ್ ಕೊಡ್ತಾಯಿಲ್ಲ, ಅಪ್ಪ ಅಮ್ಮಗೆ ಟೈಮ್ ಕೊಡ್ತಾಯಿಲ್ಲ. ನಾನು ಹೇಳೋದಂದರೆ ಈಗಿನ ಜನ್ರೇಷನ್ ಆದಷ್ಟು ಫ್ಯಾಮಿಲಿಗೆ ಬೆಲೆ ಕೊಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಎಲ್ಲರೂ ಖುಷಿಯಾಗಿರಿ ಅಂತ ನನ್ನ ಒಂದು ಕಿವಿ ಮಾತು. ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಟೈಮಲ್ಲಿ ನೀವೇನಾದರೂ ಬೇಕಾದರೆ ಉಪ್ಪು ಖಾರ ಎಲ್ಲ ಹಾಕೊಬೋದು, ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಈ ಟೈಮಲ್ಲಿ ನೀವು ತುಂಬ ಹುಷಾರಾಗಿ ಇದನ್ನು ತಿರುಗಿಸ್ಬೇಕಾಗತ್ತೆ ಕೈಗೆ, ಯಾಕಂದರೆ ಅದು ಎಗರ್ತಾ ಇರುತ್ತೆ, ತುಂಬ ಕೈಗೆ ಸುಟ್ಟೋಗುತ್ತೆ, ಬಬಲ್ಸ್ ಥರ ಬಂದುಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಈ ಥರ ನೀವು ನಿಧಾನಕ್ಕೆ ತಿರುಗಿಸ್ತಾ ಇರಬೇಕಾಗುತ್ತೆ. ಇದು ಫೈನಲ್ ಪ್ರೊಸೀಜರು. ಮೇಲೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆನೆಲ್ಲ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ ದಮ್ಗಿಟ್ಬಿಟ್ರೆ ಮಟನ್ ಬಿರಿಯಾನಿ ರೆಡಿ ಇರುತ್ತೆ. ನೋಡಿ ಇದು ಫೈನಲಾಗಿ ಇವಾಗ ರೆಡಿ ಇದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಾವು ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈಟ್ ಹೆಲ್ದಿ, ಬಿ ಹೆಲ್ದಿ.